ಹೈಕೋರ್ಟಿಗೆ ಜೆಡಿಎಸ್ MLA ಅವರು ರಿಟ್ ಹಾಕಿದ್ದಾರೆ ಸರ್. ಹೈಕೋರ್ಟಿಗೆ ಅನುದಾನ ಕೊಡ್ತಾ ಇಲ್ಲ ಅಂತ ತಾರತಮ್ಯ ಮಾಡ್ತಾ ಇದೆ ಸರ್ಕಾರ ಅಂತ ವೆಂಕಟ ಫಿರೋಜ್ಪುರ ಅಂದ್ರೆ ಕಾಂಗ್ರೆಸ್ MLAಗಳಿಗೆ ಜಾಸ್ತಿ ಕೊಡ್ತಾ ಇದ್ದಾರೆ, JDS ಮತ್ತು BJP MLAಗಳಿಗೆ ಅನುದಾನ ಕೊಡ್ತಾ ಇಲ್ಲ ಸರ್ಕಾರ ಅಂತ ಸರ್. ಜಾಸ್ತಿ JDS ಸಮ್ಮಿಶ್ರ ಸರ್ಕಾರದಲ್ಲಿ ಎಷ್ಟು ಅನುದಾನ ಕೊಟ್ಟಿರ್ತಾರೆ, BJP ಅವರು ಎಷ್ಟು ಅನುದಾನ ಕೊಟ್ಟಿದ್ದಾರೆ, ಸುಳ್ಳು ಆರೋಪಗಳನ್ನು ಮಾಡಕ್ಕೆ ಹೋಗಬಾರ್ದು. ಅವರಿದ್ದಾಗ ಅಧಿಕಾರದಲ್ಲಿದ್ದಾಗ ಏನೂ ಮಾಡಲಿಲ್ಲ, ಈಗ ಆರೋಪಗಳನ್ನು ಮಾಡೋದು, ಸುಳ್ಳುಗಳು ಹೇಳೋದು, ಜನಗಳ ದಾರಿ ತಪ್ಪಿಸೋದು ಮಾಡ್ತಾ ಇದ್ದಾರೆ BJP JDS. ಇವರೇನು ಮಾಡಿದ್ದಾರೆ? ಸರಿ, ಲೋಕಲ್ ಬಾಡಿ ಸಂಬಂಧಪಟ್ಟಾಗೆ ಏನು ಪ್ರೋಗ್ರೆಸ್ ಆಗಿದೆ ಸರ್? ಎಲೆಕ್ಷನ್ ಸಂಬಂಧಪಟ್ಟಾಗೆ ZPTP ಎಲೆಕ್ಷನ್ ಸಂಬಂಧಪಟ್ಟಾಗೆ ಲೋಕಲ್ ಬಾಡಿ ಏನು ಪ್ರೋಗ್ರೆಸ್ ಇದೆ ಸರ್? ಯಾವಾಗ ಆಗ್ಬೋದು ಸರ್? ಈಗ ಕೋರ್ಟ್ನವರು ಮುಂದೆ ಈಗ ಕೋರ್ಟ್ನವರು ಯಾವಾಗ ಹೇಳ್ತಾರೆ ಅವಾಗ ಮಾಡೋದು. ನಾವು ತಯಾರಾಗಿದ್ದೀವಿ ಮಾಡೋಕ್ಕೆ. ಇದು ಮೀನ್ ವೈ ಕಾರ್ಪೊರೇಷನ್ ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್, ಬೇರೆ ಕಾರ್ಪೊರೇಷನ್ ಎಲೆಕ್ಷನ್ ಬರ್ತದೆ. ಈಗ ಒಂದೊಂದಾಗಿ ಮಾಡಬೇಕಲ್ಲ ಸರ್. ವಿ ಆರ್ ಫಾರ್ ಎಲೆಕ್ಷನ್ಸ್. ಪ್ರಜಾಪ್ರಭುತ್ವ ಎಲೆಕ್ಷನ್ಗಳಿಂದಲೇ ಗಟ್ಟಿಯಾಗುತ್ತೆ. ಸರ್ ಈಗ ಒಂದು ನಿಮಿಷ ಸರ್, ಈಗ ನೀವು ಒಂದು ಡಿನ್ನರ್ ಪಾರ್ಟಿನೂ ಕೂಡ ಒಂದ್ ಕಡೆ ನಿಮ್ಮ ನಾಯಕತ್ವ ಸಂಬಂಧಪಟ್ಟ ಹಾಗೆ ನಿಮ್ಮ ಹೇಳಿಕೆ, ನಿಮ್ಮ DCM ಹೇಳಿಕೆಗಳು ಇದೆಲ್ಲವನ್ನು ನೋಡಿದ್ರೆ ಮತ್ತೆ ಮಂತ್ರಿಗಳು ಕೂಡ ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಹೈಕಮಾಂಡ್ ಇನ್ನೂ ಕೂಡ ಯಾವ್ದಾರ ಒಂದು ಸ್ಪಷ್ಟನೆ ಕೊಟ್ಟಿಲ್ಲಲ್ಲ ಸರ್? ಏನು ಸರ್ ಇದು? ಅಲ್ಲಲ್ಲ, ಏನಾರ ಒಂದು ಹೇಳ್ಬೇಕಲ್ಲ ಸರ್, ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಗವರ್ನಮೆಂಟ್. ಯಾವ ಕ್ರಾಂತಿ ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಸಮ್ಮತಿ ಬೇಕು, ಶಾಸಕರ ಒಪ್ಪಿಗೆ ಬೇಕು ಅನ್ನೋ ಒಂದು ಕೂಗು ಎಲ್ಲ ಪ್ರಬಲವಾಗಿದೆ ಸರ್. ನೀವು ಮಾತಾಡಿದ್ರಿ ಎಲ್ಲೂ ಕೂಗೇ ಇಲ್ಲ. ನೀವೇನು ಅಲ್ಲ ಸರ್, ಮೊನ್ನೆ ನೀವು ಉತ್ತರ ಕರ್ನಾಟಕದಲ್ಲೂ ಹೈಕಮಾಂಡ್ ಒಪ್ಪಿಗೆ ಶಾಸಕರ ಬೆಂಬಲ ಬ್ಯಾನಿಸರ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಸಾಕಷ್ಟು ಯಾರಿದ್ರೂ ಸಾಧ್ಯ ಇಲ್ಲ ಅದು ಅಂತ. RSS ಪಬ್ಲಿಕ್ ಫಂಕ್ಷನ್ ನಾಟ್ ಓನ್ಲಿ RSS, ಬೇರೆಯವ್ರಿಗೆ ತೊಂದರೆ ಕೊಟ್ಟು ಮಾಡಬಾರ್ದು ಅಂತ ಹೇಳಿದ್ದೀವಿ ಅಂತ. ಅದನ್ನು ತಮಿಳುನಾಡಿನವರು ಮಾಡಿದ್ದಾರೆ. ತಮಿಳುನಾಡಿನದು ಏನು ಮಾಡಿದ್ದಾರೆ ಅಂತ ತರಿಸ್ತಾ ಇದ್ದೀವಿ. ಸರ್, ಇಂಪ್ಲಿಮೆಂಟ್ ತಮಿಳುನಾಡಲ್ಲಿ ಯಾಕಂದ್ರೆ ಎಲ್ಲ ಈಗ ಆಲ್ರೆಡಿ ನಿಮ್ಮ ಮನೆಗೆ ಎಡ್ತಾಗ್ತಾ ಇದಾರೆ ಎಲ್ಲ. ಎಲೆಕ್ಷನ್ ಮುಗಿಲಿ ದರ್ಶನಕ್ಕಾಗಿ ನಿಗದಿತವಾದ ಸಮಯದಲ್ಲಿ ಬಂದು ದರ್ಶನವನ್ನು ಪಡಿತಾ ಇದ್ದಾರೆ. ಇದರೊಂದಿಗೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀಯುತ ಕೃಷ್ಣ ಬೈರೇಗೌಡ ಅವರು, ಅರಸೀಕೆರೆ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ಗೃಹಮಂಡಳಿಯ ಅಧ್ಯಕ್ಷರಾದಂತಹ KJೋಳಿ ಅವರು ಹಾಗೂ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಸನ್ಮಾನ್ಯ ಶ್ರೇಯಸ್ ಅವರು ಜೊತೆಯಾಗಿದ್ದಾರೆ. ಇದೀಗಷ್ಟೇ ತಾಯಿ ಆಸ್ತಾಂಬೆಯ ದೇವಾಲಯದೊಳಗೆ ಸಿದ್ದೇಶ್ವರ ಸ್ವಾಮಿ ಅವರ ಮುಂಭಾಗದ ರಾಜಗೋಪುರದ ಬಳಿ ಬರ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರದ ಆಶ್ರಯದಾತರು, ಅನ್ನದಾತರು, ನಾಡಿನ ದೊರೆಯಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಅದರೊಟ್ಟಿಗೆ ಶ್ರೀಯುತ ರಾಮಲಿಂಗಾರೆಡ್ಡಿ ಅವರು, ಗುಜರಾತ್ ಸಚಿವರು